ಇಲ್ಲದೆ ಪಪ್ಪಾಯಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಗದಗದಲ್ಲಿ ಪಪ್ಪಾಯಿ ಖರೀದಿಗೆ ವ್ಯಾಪಾರಸ್ಥರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. 3 ಎಕರೆಯಲ್ಲಿ ಸಾಲ ಸೂಲ ಮಾಡಿ ಪಪ್ಪಾಯಿಯನ್ನ ಬೆಳೆದಿದ್ದಂತ ರೈತರು ಗದಗದ ಅಮರಾಪುರ ಗ್ರಾಮದಲ್ಲಿ ರೈತ ರಾಮನಗೌಡ ಪಾಟೀಲ್ ಅವರು 3 ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿದ್ರು. ಪಾಪ ಪಪ್ಪಾಯಿಯನ್ನ ಬೆಳೆದಿದ್ರು, ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಈ ಕಾರಣದಿಂದಾಗಿ ಫ್ರೀಯಾಗಿ ಹಣ್ಣನ್ನ ಹಂಚಿಕೆ ಮಾಡ್ತಾ ಇದ್ರು. ನೋಡಿ, ರೈತರು ಬೆಳೆದ್ರು ಕಷ್ಟ, ಬೆಳಿಲಿಲ್ಲ ಅಂದ್ರೂ ಕಷ್ಟ, ಎಲ್ಲವೂ ಕೂಡ ಈಗ ಕಷ್ಟ ಆಗ್ತಾ ಇರುವಂಥದ್ದು ರೈತರಿಗೆ. ಪಪ್ಪಾಯಿಯನ್ನ ಬೆಳೆದಿದ್ರು ಸಾಲ ಸೂಲ ಮಾಡಿ, ಅದಕ್ಕೆ ಸರಿಯಾದಂತ ಈ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರ ಆಚೆ ಕಡೆ ಗಮನನೂ ಹರಿಸ್ತಾ ಇಲ್ಲ. ಪಾಪ ರೈತ ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಹೆಸರು ಅಮರಾಪುರ ಗ್ರಾಮದವ್ರಿ 3 ಎಕರೆ ಪಪ್ಪಾಳಿ ಹಚ್ಚಿದ್ವಿ. ಇದರಲ್ಲಿ ಕಮ್ಮಿ ಅಂದ್ರು 2.5 3 ಲಕ್ಷ ಖರ್ಚು ಮಾಡ್ಯಾರ. ಆ ಪರಿಸ್ಥಿತಿ ವಜ್ಜಾಗೈತಿ. 1-2-3 ಸಲ ಹಣ್ಣು ಬಂದು ತೊಗೊಂಡು ಹೋದ್ರಿ, ಹೊಳ್ಳಿ ಒಟ್ಟ ಬರಾಕತ್ತಾರ್ರಿ. ಇಷ್ಟು ಕಳತು ಓಟು ಬೇಲಿಗೆ ಚೆಲ್ಲವ್ರಿ. ಇದರಲ್ಲಿ ನಾವು ಕೇಳೋದನ್ನು ಕೃಷಿ ಇಲಾಖೆಯವರು ತಹಸೀಲ್ದಾರು ಬಂದು ನಮಗೊಂದು ಸಹಾಯಧನ ಮಾಡಲಿ ಅಂತ ನಾವು ಬೇಕು. ರೈತ ಅಮರಾಪುರ ಗ್ರಾಮದವ್ರಿ 3 ಎಕರೆ ಪಪ್ಪಾಳಿ ಹಚ್ಚಿದ್ವಿ. ಇದರಲ್ಲಿ ಕಮ್ಮಿ ಅಂದ್ರು 2.5 3 ಲಕ್ಷ ಖರ್ಚು ಮಾಡ್ಯಾರ. ಆ ಪರಿಸ್ಥಿತಿ ವಜ್ಜಾಗೈತಿ. 1-2-3 ಸಲ ಹಣ್ಣು ಬಂದು ತೊಗೊಂಡು ಹೋದ್ರಿ, ಹೊಳ್ಳಿ ಒಟ್ಟ ಬರಾಕತ್ತಾರ್ರಿ. ಇಷ್ಟು ಕಳತು ಓಟು ಬೇಲಿಗೆ ಚೆಲ್ಲವ್ರಿ. ಇದರಲ್ಲಿ ನಾವು ಕೇಳೋದನ್ನು ಕೃಷಿ ಇಲಾಖೆಯವರು ತಹಸೀಲ್ದಾರು ಬಂದು ನಮಗೊಂದು ಸಹಾಯಧನ ಮಾಡಲಿ ಅಂತ ನಾವು ಬೇಕು. ರೈತ ಕಲಬುರಗಿಯಲ್ಲಿ ಬಹುತೇಕ ರೈತರು ಕಂಗಾಲಾಗಿದ್ದಾರೆ. ಕಾರಣ ತೊಗರಿ ಬೆಳೆ ಬೆಳೆದಿದ್ರು, ಅದಕ್ಕೆ ನೇಟೆ ರೋಗ ಅಂಟ್ಕೊಂಡ್ಬಿಟ್ಟಿದೆ. ಕಾಯಿ ಕಟ್ಟುವ ಟೈಮ್ನಲ್ಲೇ ತೊಗರಿಗೆ ಕಾಣಿಸ್ಕೊಂಡ್ಬಿಟ್ಟಿದೆ ರೋಗ. ತೇವಾಂಶ ಕೊರತೆಯಾಗಿ ತೊಗರಿಗೆ ರೋಗ ಅಂಟಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ. ಸೂಕ್ತ ಪರಿಹಾರ ನೀಡಬೇಕು ಅಂತ ಈಗ ಅನ್ನದಾತರು ಆಗ್ರಹಿಸುತ್ತಿದ್ದಾರೆ. ರೋಗ ಬಾಧೆಯಿಂದ ಬೆಳೆ ನಾಶವಾಗಿದೆ. ಹಾಕಿರುವ ಬಂಡವಾಳ ಕೂಡ ಬರೋದಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ಸರ್ಕಾರ ಈ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಅನ್ನದಾತರು. ತೇವಾಂಶದ ಕೊರತೆ ಕಲಬುರಗಿಯಲ್ಲಿ ತೊಗರಿ ಬೆಳೆಗೆ ರೋಗ ಅಂಟೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನೋಡಿ, ಹಾಕಿರುವ ಬಂಡವಾಳ ಕೈಗೆ ಬರಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ ರೈತರದ್ದು. ಹಾಗಾಗಿ ಸರ್ಕಾರ ಈ ಕೂಡಲೇ ಅನ್ನದಾತರ ಸಹಾಯಕ್ಕೆ ಧಾವಿಸಬೇಕು ಅನ್ನುವಂಥ ಆಗ್ರಹ. ತೊಗರಿ ನಾಡು ಅಂತೇಳಿ ಕರ್ಸ್ಕೊಳ್ಳುವಂಥ ಕಲಬುರಗಿ ಜಿಲ್ಲೆಯಲ್ಲಿ ರೈತ ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಅದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ಏನಂತಂದರೆ, ರೈತ ಬೆಳೆದಂಥ ತೊಗರಿ ಇದೀಗ ಸಂಪೂರ್ಣವಾಗಿ ಒಣಗಿ ನಿಂತಿರುವಂಥದ್ದು. ಆ ಹಚ್ಚ ಹಸಿರಿನ ಕಾಯಿಗಳಿಂದ ತುಂಬಿಕೊಂಡಿರಬೇಕಾದಂಥ ತೊಗರಿ ಸಂಪೂರ್ಣವಾಗಿ ಒಣಗಿ ನಿಂತಿರುವಂಥದ್ದು. ನಾನೀಗ ಕಲಬುರಗಿ ತಾಲೂಕಿನ ಹಡಗಿಲ್ಲ ಹಾರತಿ ಗ್ರಾಮದ ಒಂದು ಹೊಲದಲ್ಲಿ ಇರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು. ಅಂದರೆ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ತೊಗರಿ ಕಾಯಿಗಳನ್ನು ತುಂಬಿಕೊಂಡು ಹಚ್ಚ ಹಸಿರಿನಿಂದ ಕಂಗೊಳಿಸ್ಬೇಕಾಗಿರುವಂಥ ಸಂದರ್ಭ ಇರುವಂಥದ್ದು. ಆದರೆ ಇದೀಗ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಏನು ತೊಗರಿ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು, ಹಾಕಿರುವಂಥ ದುಡ್ಡು ಕೂಡ ಇದೀಗ ರೈತರಿಗೆ ವಾಪಸ್ ಬರದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ರೈತ ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಯಾಕಂತಂದರೆ ಏನಾಗಿದೆ ನಮ್ಮ ತೊಗರಿಗೆ, ಇದು ನೋಡ್ರಿ ಮಳೆ ಹೆಚ್ಚಾಗ್ಯದ್ರಿ. ಆ ಟೈಮ್ನ ಮಳೆ ಹೆಚ್ಚಿಗೆ ಒಣಗಿ ನಿಂತೈತ್ರಿ. ಇವು ಮೊದಲ ಮಳೆ ಬರಲಿಲ್ಲ ರೀ. ಮತ್ತು ಮುಂದೆ ಎಕ್ಸಾಮ್ ಬಂದಕ್ಕೆ ಜಳ್ಳನೆ ಮಳೆ ಕಟ್ ಆದ್ಮೇಲೆ ಬೆಳೆ ಹೂವು ಶೀತ ಬರ್ಚಾಕ ಬರ್ದಕ್ಕೆ ಮಳೆಗೆ ಬರೋ ಕಟ್ ಆಯ್ತು ರೀ. ಒಣಗಿ ನಿಂತದ್ರಿ. ಇದು ಹೊಲ್ದಾಗ ಭೂಮಿಯಾಗ ಹೆಸರು ಇಲ್ಲ ರೀ. ಬಡ್ಡಿ ಹೆಸರೇ ಪೂರ ಒಣಗಿ ನಿಂತದ್ರಿ. ದನಗಳು ಸದ್ಯಕ್ಕೆ ಹಾಕರ್ ಹೊಡ್ತೀನಲ್ರಿ. ಇದು ಹ್ಯಾಂಗ ಮಾಡ್ಬೇಕು, ನೀವು ಗೌರ್ಮೆಂಟ್ ಕಡೆ ಪರಿಹಾರ ಏನಾರ ಮಾಡಿಕೊಡ್ಬೇಕು ನೋಡ್ರಿ ಬಾಡ್ರಿ ಜನಕ್ಕೆ. ಅಮ್ಮ, ಈಗ ಇದೊಂದೇ ಹೊಲ ಆಗಿರೋದ? ಎಷ್ಟು ಹೊಲ ಆಗಿರೋದು ಈ ರೀತಿ? ಇಲ್ಲಿ ಊರಾಗ ಪೂರಾ ಹೊಲ ಆಗ್ಯಾವ್ರಿ. ಸಾಕಷ್ಟು ಹೊಲಗಳು ಆಗ್ಯಾವ್ರಿ. ಎಲ್ಲ ಕಡೆ ಆಗ್ಯದ್ರಿ. ಅಂದ್ರೆ ಏನ್ರ ಮಾಡ್ಬೇಕ್ರಿ. ರೈತರು ಇದೇ ಹೊಲದ ಮೇಲೆ ಬದುಕ್ತಾರ್ರಿ. ಈಗ ಆಗ್ಯದ ಖರೆ ಅಂದ್ರೆ ಇದಕ್ಕೆ ಏನೂ ಉಪಯೋಗ ಇಲ್ರಿ. ಮತ್ತೆ ಅವ್ರು ಬದುಕ್ಬೇಕು ಹೆಂಗ್ರಿ? ಮುಂದೆ ಬರೋ ವರ್ಷತನ ಏನ್ರ ಸರ್ಕಾರದಿಂದ ಉಪಯೋಗ ಆಗ್ಬೇಕ್ರಿ ಅಷ್ಟೇ. ಯಾಕೆ ಮೊದಲೇ ಕಲಬುರಗಿ ಅಂದ್ಮ್ಯಾಗ ತೊಗರಿ ಭಾಳ ಬೆಳಿತಾರೆ. ಈಗ ಈ ರೀತಿಯಾಗಿ ತೊಗರಿ ಎಲ್ಲ ಒಣಗೋದ್ರೆ ಹೆಂಗಾಗತ್ತೆ? ಹೆಂಗಾಗ್ತದ್ರಿ? ಮತ್ತೆ ಕೈ ಜೋಡಿಸ್ಕೊಂಡು ಕೂಡ್ಬೇಕ್ರಿ ರೈತ. ಅದಕ್ಕೆ ಈ ಸರ್ಕಾರ ಏನ್ರ ಪರಿಹಾರ ಮಾಡ್ಬೇಕ್ರಿ ರೈತರಿಗೆ. ಈಗ ಒಣಗೋದಂಥ ಸಂದರ್ಭದಲ್ಲಿ ಯಾರಾದರೂ ಅಧಿಕಾರಿಗಳು ಬಂದು ಕೇಳ್ತಾರ ನಿಮ್ದು ಏನಾದರೂ? ಯಾರು ಕೇಳ್ಬೇಕ್ರಿ? ನಂಬಲ್ಲಿ ಇಲ್ಲಿ ಯಾರು ಬಂದು ಕೇಳಲ್ರಿ ಅಧಿಕಾರಿಗಳು. ರೈತರು ಇಟ್ಟೆ ಕುಂದ್ರದೇ ಅದ ನೋಡ್ರಿ. ಹಿಂಗೆ ಹೊಲ ನೀರಿದ್ದವ್ರು ಏನ್ರ ಸ್ವಲ್ಪ ಮಾಡ್ಕೋತಾರೆ, ನೀರಿರಲ್ದವ್ರು ಅಟ್ಟೆ ಕುಂದ್ರಾರಿ. ಮುಂದೆ ಬರ ಬೆಳಿತಕ್ಕ ಅಷ್ಟೇ ಕೊಡೋದ್ರಿ. ಮಳೆ ಆಗಿತ್ತಂದ್ರೆ ಏನ್ರ ಆತಿತ್ತು ಉಪಯೋಗ. ಮಳಿನೇ ಇಲ್ಲ. ಈಗ ಇಟ್ಟೆ ಇದ್ರ ಮೇಲೆ ಕುಂದ್ರಾದ್ರಿ. ಹೆಂಗ್ರಮ್ಮ ಮುಂದೆ ಜೀವನ ಅಂತ? ಹೆಂಗಂದ್ರೆ ಏನು ಅದೇ ಸರ್ಕಾರಕ್ಕೆ ಏನ್ರ ಹೇಳ್ಬೇಕ್ರಿ. ಮತ್ತೇನು ಈಗ ಬಂದಿರಲ್ರಿ. ನೀವೇ ಏನ್ರ ಹೋಗಿ ಹಾಕ್ರಿ. ಸರ್ಕಾರದಿಂದ ಏನ್ರ ಉಪಯೋಗ ಅಲ್ರಿ.
ಇದು ಇಲ್ಲಿರುವಂಥ ರೈತರು ಹೇಳ್ತಾ ಇರುವಂಥದ್ದು. ಅಂದರೆ ಈ ಬಾರಿ ಬಹುತೇಕರ ಹೊಲಗಳಲ್ಲಿ ಬೆಳೆದಂಥ ತೊಗರಿ ಬೆಳೆ ಸಂಪೂರ್ಣವಾಗಿ ಇದೇ ರೀತಿಯಾಗಿ ಒಣಗಿ ನಿಂತಿರುವಂಥದ್ದು. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಜೊತೆಗೆ ಸರ್ಕಾರ ಪರಿಹಾರ ನೀಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇಲ್ಲದೆ ಪಪ್ಪಾಯಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಗದಗದಲ್ಲಿ ಪಪ್ಪಾಯಿ ಖರೀದಿಗೆ ವ್ಯಾಪಾರಸ್ಥರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. 3 ಎಕರೆಯಲ್ಲಿ ಸಾಲ ಸೂಲ ಮಾಡಿ ಪಪ್ಪಾಯಿಯನ್ನ ಬೆಳೆದಿದ್ದಂತ ರೈತರು, ಗದಗದ ಅಮರಾಪುರ ಗ್ರಾಮದಲ್ಲಿ ರೈತ ರಾಮನಗೌಡ ಪಾಟೀಲ್ ಅವರು 3 ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿದ್ರು. ಪಾಪ ಪಪ್ಪಾಯಿಯನ್ನ ಬೆಳೆದಿದ್ರು, ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಈ ಕಾರಣದಿಂದಾಗಿ ಫ್ರೀಯಾಗಿ ಹಣ್ಣನ್ನ ಹಂಚಿಕೆ ಮಾಡ್ತಾ ಇದ್ರು. ನೋಡಿ, ರೈತರು ಬೆಳೆದ್ರು ಕಷ್ಟ, ಬೆಳಿಲಿಲ್ಲ ಅಂದ್ರೂ ಕಷ್ಟ, ಎಲ್ಲವೂ ಕೂಡ ಈಗ ಕಷ್ಟ ಆಗ್ತಾ ಇರುವಂಥದ್ದು ರೈತರಿಗೆ. ಪಪ್ಪಾಯಿಯನ್ನ ಬೆಳೆದಿದ್ರು ಸಾಲ ಸೂಲ ಮಾಡಿ, ಅದಕ್ಕೆ ಸರಿಯಾದಂತ ಈ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರ ಆಚೆ ಕಡೆ ಗಮನನೂ ಹರಿಸ್ತಾ ಇಲ್ಲ. ಪಾಪ ರೈತ ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಹೆಸರು ಅಮರಾಪುರ ಗ್ರಾಮದವ್ರಿ 3 ಎಕರೆ ಪಪ್ಪಾಳಿ ಹಚ್ಚಿದ್ವಿ. ಇದರಲ್ಲಿ ಕಮ್ಮಿ ಅಂದ್ರು 2.5 ಇಂದ 3 ಲಕ್ಷ ಖರ್ಚು ಮಾಡ್ಯಾರ. ಆ ಪರಿಸ್ಥಿತಿ ವಜ್ಜೆ ಆಗೈತಿ. 1-2-3 ಸಲ ಹಣ್ಣು ಬಂದು ತೋಡೋದ್ರಿ, ಹೊಳ್ಳಿ ಒಟ್ಟ ಬರಾಕತ್ತ ಇರ್ರಿ. ಇಷ್ಟು ಕಳತು ಓಟು ಬೇಲಿಗೆ ಚೆಲ್ಲವ್ರಿ. ಇದರಲ್ಲಿ ನಾವು ಕೇಳೋದನ್ನು ಕೃಷಿ ಇಲಾಖೆಯವರು ತಹಸೀಲ್ದಾರು ಬಂದು ನಮ್ಗೊಂದು ಸಹಾಯಧನ ಮಾಡಲಿ ಅಂತ ನಾವು ಬೇಕು. ರೈತ ಅಮರಾಪುರ ಗ್ರಾಮದವ್ರಿ 3 ಎಕರೆ ಪಪ್ಪಾಳಿ ಹಚ್ಚಿದ್ವಿ. ಇದರಲ್ಲಿ ಕಮ್ಮಿ ಅಂದ್ರು 2.5 ಇಂದ 3 ಲಕ್ಷ ಖರ್ಚು ಮಾಡ್ಯಾರ. ಆ ಪರಿಸ್ಥಿತಿ ವಜ್ಜೆ ಆಗೈತಿ. 1-2-3 ಸಲ ಹಣ್ಣು ಬಂದು ತೋಡೋದ್ರಿ, ಹೊಳ್ಳಿ ಒಟ್ಟ ಬರಾಕತ್ತ ಇರ್ರಿ. ಇಷ್ಟು ಕಳತು ಓಟು ಬೇಲಿಗೆ ಚೆಲ್ಲವ್ರಿ. ಇದರಲ್ಲಿ ನಾವು ಕೇಳೋದನ್ನು ಕೃಷಿ ಇಲಾಖೆಯವರು ತಹಸೀಲ್ದಾರು ಬಂದು ನಮ್ಗೊಂದು ಸಹಾಯಧನ ಮಾಡಲಿ ಅಂತ ನಾವು ಬೇಕು. ರೈತ ಕಲಬುರಗಿಯಲ್ಲಿ ಬಹುತೇಕ ರೈತರು ಕಂಗಾಲಾಗಿದ್ದಾರೆ. ಕಾರಣ ತೊಗರಿ ಬೆಳೆ ಬೆಳೆದಿದ್ರು ಅದಕ್ಕೆ ನೇಟೆ ರೋಗ ಅಂಟ್ಕೊಂಡ್ಬಿಟ್ಟಿದೆ. ಕಾಯಿ ಕಟ್ಟುವ ಟೈಮ್ನಲ್ಲೇ ತೊಗರಿಗೆ ಕಾಣಿಸ್ಕೊಂಡ್ಬಿಟ್ಟಿದೆ ರೋಗ. ತೇವಾಂಶ ಕೊರತೆಯಾಗಿ ತೊಗರಿಗೆ ರೋಗ ಅಂಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ. ಸೂಕ್ತ ಪರಿಹಾರ ನೀಡಬೇಕು ಅಂತ ಈಗ ಅನ್ನದಾತರು ಆಗ್ರಹಿಸುತ್ತಿದ್ದಾರೆ. ರೋಗ ಬಾಧೆಯಿಂದ ಬೆಳೆ ನಾಶವಾಗಿದೆ. ಹಾಕಿರುವ ಬಂಡವಾಳ ಕೂಡ ಬರೋದಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ಸರ್ಕಾರ ಈ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಅನ್ನದಾತರು. ತೇವಾಂಶದ ಕೊರತೆ ಕಲಬುರಗಿಯಲ್ಲಿ ತೊಗರಿ ಬೆಳೆಗೆ ರೋಗ ಅಂಟೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನೋಡಿ, ಹಾಕಿರುವ ಬಂಡವಾಳ ಕೈಗೆ ಬರಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ ರೈತರದ್ದು. ಹಾಗಾಗಿ ಸರ್ಕಾರ ಈ ಕೂಡಲೇ ಅನ್ನದಾತರ ಸಹಾಯಕ್ಕೆ ಧಾವಿಸಬೇಕು ಅನ್ನುವಂಥ ಆಗ್ರಹ. ತೊಗರಿ ನಾಡು ಅಂತೇಳಿ ಕರ್ಸ್ಕೊಳ್ಳುವಂಥ ಕಲಬುರಗಿ ಜಿಲ್ಲೆಯಲ್ಲಿ ರೈತ ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಅದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ಏನಂತಂದರೆ ರೈತ ಬೆಳೆದಂಥ ತೊಗರಿ ಇದೀಗ ಸಂಪೂರ್ಣವಾಗಿ ಒಣಗಿ ನಿಂತಿರುವಂಥದ್ದು.